ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸೋಮವಾರ ಬೆಳಿಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಹಾಗೆ ಇದು ಏನದು ಬಾಳೆ ದಿಂಡಿನ ಪಲ್ಯ ಬೆಳಿಗ್ಗೆನೇ ಮಾಡ್ತಾಯಿದ್ದೀನಿ. ಇದನ್ನು ಕಟ್ ಮಾಡಿದ್ದೀನಿ. ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನಿಮ್ಗೆ ಕಾಣಿಸ್ತಿರ್ಬೋದು. ಇದು ನೀರಿಗೆ ಹಾಕಿಲ್ಲ ಅಂದರೆ ಕಪ್ಪಗಾಗ್ತಾ ಇರತ್ತೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸೇಮ್ ಪಲ್ಯಗಳನ್ನ ಯಾವ ಥರ ಮಾಡ್ತೀರಾ, ಸೊಪ್ಪಿನ ಪಲ್ಯಗಳು ಸೇಮ್ ಹಾಗೇ ಮಾಡೋದು, ಏನು ಬೇರೆ ಥರ ಎಲ್ಲ ಏನಿರಲ್ಲ. ಪಲ್ಯಗಳು ಹೇಗೆ ಮಾಡ್ತೀರಾ ಹಾಗೆ ಮಾಡಿಕೊಂಡು ತಿನ್ಬೋದು. ಇಲ್ಲಾಂದರೆ ಸಾಂಬಾರು ಮಾಡ್ತಾರೆ, ಹುರುಳಿಕಾಳೆಲ್ಲ ಹಾಕ್ಬಿಟ್ಟು. ಊರ ಕಡೆ ಎಲ್ಲ ಅಮ್ಮ ಮನೇಲೆಲ್ಲ ಸ್ವಲ್ಪ ಹಂಗೆ ಮಾಡ್ತಾರೆ. ಹುರುಳಿಕಾಳು ಹಾಕಿ ಸಾಂಬಾರು ಮಾಡಿ ಪಲ್ಯ ಮಾಡ್ತಾರೆ. ನಾನಿಲ್ಲಿ ಸಾಂಬಾರು ಮಾಡಲ್ಲ, ಬರೀ ಪಲ್ಯ ಮಾಡಿಬಿಟ್ಟು ತಿನ್ಕೊಳ್ಳೋದು ಅಷ್ಟೇ. ಇದು ಏನಂದರೆ ಹೊಟ್ಟೆಲಿರೋ ಕಲ್ಲು ಕೂದಲು ಅಂದರೆ ಕಿಡ್ನಿ ಸ್ಟೋನ್ ಎಲ್ಲ ಆಗ್ತಿರುತ್ತೆ ನೋಡಿ, ಅಂಥವರಿಗೆಲ್ಲ ಇದು ತುಂಬ ಒಳ್ಳೆಯದು. ಇದೇನಂದರೆ ತಿಂತಾಯಿದ್ರೆ ಒಂಥರ ಸಿಪ್ಪೆ ಸಿಪ್ಪೆ ಥರ ಸಿಗುತ್ತೆ. ಅದ್ಬಿಟ್ಟು ರಸ ಎಲ್ಲ ಕುಡ್ಕೊಂಡು ಅದನ್ನು ಉಗಿಬೇಕು, ಆ ಥರ ಆಗುತ್ತೆ. ನಿಮಗೆ ಪಲ್ಯ ಮಾಡ್ಕೊಂಡು ತಿನ್ನೋಕ್ಕಾಗಿಲ್ಲ ಅಂದರೆ ಇದನ್ನು ಬಾಳೆ ದಿಂಡನ್ನ ಚೆನ್ನಾಗಿ ತುರಿದ್ಬಿಟ್ಟು ಅದ್ರ ರಸ ಏನಿರುತ್ತೆ ಅದನ್ನ ಹಿಂಡ್ಬಿಟ್ಟು ಒಂದು ಲೋಟ ಆಗುತ್ತೆ. ಹೌದು, ಒಂದು ಬಾಳೆ ದಿಂಡು ತೊಗೊಂಡು ಈ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟದಷ್ಟಂತೂ ಜ್ಯೂಸ್ ಬರುತ್ತೆ. ಹಾಗೆ ಕಣ್ಣು ಮುಚ್ಕೊಂಡು ಕುಡಿದ್ಬಿಡ್ಬೋದು. ಇಲ್ಲಾಂದರೆ ನೀವು ಸಕ್ಕರೆ ಏನಾದರೂ ಹಾಕ್ಕೊಂಡು ಕುಡಿತೀನಿ ಅಂದರೆ ಆ ಥರನೂ ಕುಡಿತಾ ಬಂದರೆ ಕಿಡ್ನಿ ಸ್ಟೋನು ಏನಾದರೂ ಆಗಿದ್ರೆ ಕಲ್ಲು ಗಿಲ್ಲು ಇದ್ದರೆ ಅದು ಬಿದ್ದೋಗುತ್ತೆ. ವಾರದಲ್ಲಿ ಒಂದಿನ ಕುಡಿತಾ ಬನ್ನಿ, ಆವಾಗ ಕ್ರಮೇಣ ಅದೇನಾಗುತ್ತೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಕಡಿಮೆ ಆವಾಗೆಲ್ಲ ಹಿಂದೆ ಹೀಗೆ ಅಂದರೆ ತುಂಬ ಮಾಡ್ತಾಯಿದ್ರಂತೆ. ನಮ್ಮಮ್ಮ ಎಲ್ಲ ಹೇಳ್ತಾರೆ, ಅವರ ಏಜಿನ ಟೈಮಲ್ಲಿ ತುಂಬ ಮಾಡ್ತಾಯಿದ್ವಿ, ಹುರುಳಿಕಾಳೆಲ್ಲ ಹಾಕಿ ಸಾಂಬಾರೆಲ್ಲ ಮಾಡ್ತಿದ್ವಿ ಅಂತ ಹೇಳ್ತಾ ಇರ್ತಾರೆ. ಇವಾಗೆಲ್ಲ ಕಡಿಮೆನೇ. ಇವಾಗೆಲ್ಲ ಅಂದರೆ ಈ ಥರ ಜ್ಯೂಸು ಈ ಥರ ಎಲ್ಲ ಮಾಡಿಕೊಂಡು ಪಲ್ಯಗಳಿಗೆ ಮಾಡ್ಕೊಂಡು ತಿಂದ್ಬಿಡ್ತೀವಿ ಅಷ್ಟೆ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ. 7:30 ಇವಾಗ. ಓಕೆ, ಏನು ಡಾಕ್ಟ್ರು ಚಿಕನ್ ಹಾಕ್ಬೇಡ ಅಂತಾರೆ, ಇವಳು ವೈ ಅಂತ ಇರ್ತಾಳ, ಏನು ಮಾಡೋದು ಅಂತ ಗೊತ್ತಿಲ್ಲ. ಓಕೆ, ಬಾಯ್ ಅಲ್ಲ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ನೋಡಿ, ಬಾಳೆ ದಿಂಡನ್ನ ಬೇಯಿಸಿದ್ದೀನಿ. ಇಷ್ಟ ಆಗಿರೋದು ಒಂದು ಬಾಳೆ ದಿಂಡು. ಮತ್ತು ಈರುಳ್ಳಿ ಎಲ್ಲ ಹಾಕಿದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಪಲ್ಯ ಎಲ್ಲ ಮಾಡಿದಾಗ. ಓಕೆ, ಹಾಗೆ ನಾನು ಬಸ್ತಿದ್ದೀನಿ. ಇದನ್ನು ಬಸ್ದಾಗ ಇಷ್ಟು ನೀರು ಬಂದಿದೆ. ಇದನ್ನು ನೀವು ವೇಸ್ಟ್ ಮಾಡಬೇಡಿ, ಇದನ್ನು ಕುಡೀರಿ, ಒಳ್ಳೆಯದು. ಏಕೆಂದರೆ ಇದು ಒಂಥರ ಜ್ಯೂಸ್ ಥರ. ಯಾಕೆಂದರೆ ಬೇಳೆ ಮತ್ತು ಬಾಳೆ ದಿಂಡು ಎರಡು ಬೇಯಿಸಿರ್ತೀವಲ್ವ, ಇದು ಒಳ್ಳೆಯದು. ವೇಸ್ಟ್ ಅಂತೂ ಮಾಡಬೇಡಿ. ನೋಡಿ, ಇಷ್ಟು ನೀರು ಬಂದಿದೆ. ಆದಷ್ಟು ಸ್ವಲ್ಪನೇ ನೀರು ಹಾಕಿರೋದು ನಾನು. ಅದು ಇಷ್ಟು ನೀರು ಬಸ್ದಾಗ ಬಂದಿರುವಂಥದ್ದು, ಇಷ್ಟು ಇದಾಗಿರುವಂಥದ್ದು. ಬೇಯಿಸಿದಾಗ ಬೇಳೆ ಎಲ್ಲ ಹಾಕಿದ್ದೀನಿ, ನೀವು ನೋಡ್ತಿರ್ಬೋದು. ಬೇಳೆ ಹುರುಳಿಕಾಳು ಹಾಕ್ತಾರಂತೆ, ನಾನು ಮಾತ್ರ ಬರೀ ಬೇಳೆ ಮಾತ್ರ ಯೂಸ್ ಮಾಡ್ತೀನಿ. ಓಕೆ, ಹಾಗೆ ಬಾಳೆ ದಿಂಡಿಗೆ ನೀವು ಪಲ್ಯ ಎಲ್ಲ ಮಾಡುವಾಗ ಇದರಲ್ಲೇ ಸ್ವಲ್ಪ ಉಪ್ಪಿನಂಶ ಇರುತ್ತೆ. ಆದಷ್ಟು ಇಷ್ಟು ಉಪ್ಪು ಹಾಕಿದರೆ ಸಾಕು. ತುಂಬ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ, ಜಾಸ್ತಿ ಹಾಕಬೇಡಿ. ಇದರಲ್ಲೇ ಉಪ್ಪಿನಂಶ ಇರುತ್ತೆ ಅದರಿಂದ. ಓಕೆ, ಈ ಥರ ಬೇಯಿಸ್ಕೊಂಡಿರ್ತೀನಿ ಬೇಳೆನ, ಅಂದರೆ ಎರಡು ಒಟ್ಟಿಗೆ ಹಾಕಿ ಬೇಯಿಸಿರುವಂಥದ್ದು. ಓಕೆ, ಇವಾಗ ನಾನು ಪಲ್ಯ ಮಾಡಬೇಕು. ಅದಕ್ಕೆ ನಾನು ಈ ನೀರೆಲ್ಲ ಬಸಿತೀರಲ್ವ, ಆವಾಗ ನೀರನ್ನೆಲ್ಲ ವೇಸ್ಟ್ ಮಾಡಿಬಿಡ್ತೀರಾ ಅಂಥೇಳಿ ಇದನ್ನು ಹೇಳೋಣ ಅಂಥೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ತಣ್ಣಗಾದ್ಮೇಲೆ ಕುಡ್ಕೊಂಡ್ರೆ ಆಯಿತು. ಒಂಥರ ಜ್ಯೂಸ್ ಥರ ಇರುತ್ತೆ. ನಿಮ್ಗೆ ಹಾಗೆ ಕುಡಿಯೋಕ್ಕಾಗಿಲ್ಲ ಅಂದರೆ ಉಪ್ಪು ಹಾಕಿರ್ತೀವಲ್ಲ, ಹಾಗೆ ಕುಡಿಬೋದು. ಇಲ್ಲ ಅಂದರೆ ನೀವು ಸಕ್ಕರೆ ಏನಾದರೂ ಯೂಸ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು ಅಷ್ಟೇ. ಓಕೆ, ಓಕೆ ನೋಡಿ, ಪಲ್ಯ ರೆಡಿ ಕಾಣಿಸ್ತಿದೆಯಾ? ಸೇಮ್ ಮಾಮೂಲಿ ಪಲ್ಯ ಮಾಡ್ತೀವಲ್ಲ ಆ ಥರ ಮಾಡಿ. ನಾನು ಸ್ವಲ್ಪ ಪಲ್ಯಗಳಿಗೆ ಜೀರಿಗೆನ ಆ್ಯಡ್ ಮಾಡ್ತೀನಿ. ಇತ್ತೀಚೆಗೆಲ್ಲ ಸುಮಾರು ವರ್ಷದಿಂದನೂ ಅದು ಡೈಜೆಷನ್ ಆಗೋದಕ್ಕೆ ಒಳ್ಳೆಯದು ಅಂತೇಳಿ ಜೀರಿಗೆನ ಪಲ್ಯ, ಸಾಂಬಾರು ಅಂದರೆ ಬೇಳೆ ಸಾರು ಈ ಥರದಕ್ಕೆಲ್ಲ ಸ್ವಲ್ಪ ಜೀರಿಗೆನ ಹಾಕಿರ್ತೀನಿ, ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ. ಪಲ್ಯ ರೆಡಿ ಇದೆ. ಓಕೆ, ಇನ್ನು ರೊಟ್ಟಿ ಹಾಕಬೇಕು. ಕೌಶಿ ಇವಾಗ ಸ್ನಾನಕ್ಕೆ ಹೋಗಿದ್ದಾನೆ. ಹಾಗೆ ಇದು ನೀರೇನಿದೆ ನಾನೇ ಕುಡಿಯೋಣ ಅಂತೇಳಿ ಇದನ್ನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಮೋನ್ ಮಾಮನಿಗೆ ಕೊಡೋದು.
ಅವರೇ ಕುಡಿಯೋಂಥದ್ದು. ಯಾಕೆಂದರೆ ಅವರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು. ಆವಾಗಿಂದ ಈ ಪಲ್ಯಗಳೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಅದಕ್ಕೆ ಇವಾಗ ನಾನೇ ಟೇಸ್ಟ್ ಮಾಡ್ತೀನಿ. ಹಾಂ, ಓಕೆ, ಚೆನ್ನಾಗಿದೆ. ಒಂಥರ ಸೂಪ್ ಥರ ಇದೆ, ಆರಾಮಾಗಿ ಕುಡಿಬೋದು. ಯಾಕೆಂದರೆ ಬೇಳೆ ಎಲ್ಲ ಹಾಕಿದ್ದೀವಲ್ಲ, ಟೇಸ್ಟ್ ಚೆನ್ನಾಗಿದೆ. ಓಕೆ, ನಮ್ಮ ಕೌಶಿನ ಬೆಳಿಗ್ಗೆಯಿಂದ ಏಳಿಸಿ ಸಾಕಾಗಿದೆ. ಒಂದು 7:30 ಸ್ಟಾರ್ಟ್ ಮಾಡಿರ್ತೀನಿ. 7:30 ಆಯಿತು, ಎದ್ದೇಳು ಅಂತ. ಇವಾಗ ನೋಡಿ ಇನ್ನು 8 o'clock, ಏನು 5 minutes ಇದೆ. ಇವಾಗ ಹೋಗಿದ್ದಾನೆ ಸ್ನಾನಕ್ಕೆ. ಓಕೆ, ಹಾಗೆ ಇನ್ನು ಈ ಬೆಡ್ಶೀಟೆಲ್ಲ ಮಡ್ಚಿಡಬೇಕು. ಇವಾಗ ಬೆಡ್ಶೀಟೆಲ್ಲ ಮಡ್ಚಿಟ್ಬಿಟ್ಟು, ಹಾಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಡ್ ಸ್ಪ್ರೆಡ್ ಏನಿದೆ ಅದನ್ನೆಲ್ಲ ಇವಾಗ ಚೇಂಜ್ ಮಾಡಬೇಕೀಗ. ಫಸ್ಟಿಗೆ ಹೋಗಿ ಆ ಪಲ್ಯದ ಇನ್ನೊಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ, ಅಡುಗೆ ಮನೆಯೆಲ್ಲ ಕ್ಲೋಸ್ ಮಾಡ್ಕೊಂಡು ಬಂದು ಇವಾಗ ಈ ಕೆಲಸ ಮಾಡ್ತೀನಿ. ಓಕೆ, ರಾತ್ರಿ ಟೈಮು ಸಾಕ್ಸ್ ಹಾಕಿಲ್ಲ ಅಂದರೆ ನಂಗೆ ನಿದ್ದೆನೇ ಬರೋಲ್ಲ. ಅಭ್ಯಾಸ ಆಗಿಬಿಟ್ಟಿದೆ ಚಳಿ ಅಂತೇಳಿ. ಇವಾಗ ಆಲ್ರೆಡಿ ಚಳಿ ಎಲ್ಲ ಸ್ಟಾರ್ಟ್ ಆಗಿದೆ, ಸ್ನೋ ಎಲ್ಲ ಬೀಳ್ತಾ ಇದೆ ಹೊರಗಡೆ. ಮತ್ತು ಸ್ವೆಟ್ಟರು ಇವತ್ತಿನಿಂದ, ಅಂದರೆ ಸಂಜೆ ಟೈಮ್ ಸ್ವಲ್ಪ ವಾಕೆಲ್ಲ ಮಾಡೋಕ್ಕೆ ಹೋದಾಗ ಸ್ವೆಟ್ರ್ ಆಗ್ತಿದೆ. ಮಾರ್ನಿಂಗ್ ಟೈಮ್ ಏನು ಆಗ್ತಾ ಇರಲಿಲ್ಲ. ಇವತ್ತಿನಿಂದ ಬೆಳಿಗ್ಗೆ ಎದ್ದ ತಕ್ಷಣ ಚಳಿ ಆಗ್ತಾಯಿತ್ತು. ಅದಕ್ಕೆ ಇವತ್ತಿನಿಂದ ಮಾರ್ನಿಂಗ್ ಟೈಮು ಕೂಡ ಸ್ವೆಟರ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಹಾಗೆ ನನ್ನ ಗುಮ್ಮಿ ಬಿಡಲಿಲ್ಲ, ಕಿರ್ತನೇ ಇಲ್ಲ. ಅದಕ್ಕೆ ಹೋಗಲಿ ಅಂದ್ಬಿಟ್ಟು ಒಂದು ಕಾಲು ಹಾಕ್ತಾಯಿ ತಿಂದ್ಬಿಟ್ಟು ಆರಾಮಾಗಿದ್ದಾಳೆ. ಬೇಕಾದ್ರೆ ಇನ್ನೂ 2 ಕಾಲು ಹಾಕಿ ತಿಂತಾಳೆ. ಅಷ್ಟು ಇದಿದೆ, ತಿನ್ನುವಷ್ಟು ಶಕ್ತಿ ಇದೆ. ಅದು ಡಾಕ್ಟ್ರ್ ಹೇಳಿರೋದು ಕೊಡಬೇಡಿ ಅಂತೇಳಿ. ಓಕೆ, ಬೆಳಿಗ್ಗೆ ಸ್ವಲ್ಪ ವೀಡಿಯೋ ಮಾಡಿದೆ, ಅದಾದಮೇಲೆ ಮತ್ತೆ ಯಾವುದೇ ವೀಡಿಯೋ ಮಾಡಿಲ್ಲ. ಇವಾಗ ಟೈಮ್ ಬಂದು 5:30. ಹಾಗೆ ಇವತ್ತೇನೋ ಮಳೆ ಅಂತ ಹೇಳಿದ್ದಾರೆ. ಮಧ್ಯಾಹ್ನ ಒಂದು 2 ಗಂಟೆ ಆಗುವಾಗ ಫುಲ್ಲು ಮೋಡ ಆಗಿತ್ತು. ಆಮೇಲೆ ಸ್ವಲ್ಪ ಲೈಟಾಗಿ ಮತ್ತೆ ಬಿಸಿಲು ಬಂತು, ಮತ್ತೆ ಮೋಡ ಎಲ್ಲ ಆಗಿದೆ. ಅಂದರೆ ಮಳೆ ಬರುವಂಥ ಚಾನ್ಸು ಜಾಸ್ತಿನೇ ಇದೆ, ಬರ್ಬೋದು ಮಳೆ, ಆ ಥರನೇ ಇದೆ ವಾತಾವರಣ ಮಾತ್ರ. ಅದಕ್ಕೆ ಹೇಳ್ತಾ ಇರ್ತೀನಿ ನೋಡಿ ಅವಾಗವಾಗ ನಾನು ಬೆಂಗಳೂರಲ್ಲಿ ಯಾವಾಗಂದರೆ ಅವಾಗ ಮಳೆ ಬರ್ಬೋದು ಅಂತೇಳಿ. ಆ ಥರ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕನೂ ಚೆನ್ನಾಗೇ ಬಿಸಿಲೆಲ್ಲ ಇತ್ತು, ಚೆನ್ನಾಗೇ ಇತ್ತು ವೆದರೆಲ್ಲ. ಆಮೇಲೆ ನೋಡಿದರೆ ಈ ಥರ ವೆದರ್ ಈ ಥರ ಆಗೋಯ್ತು. ಓಕೆ, ಹಾಗೆ ನಾನು ಇವಾಗ ಡೇ ಕ್ರೀಮ್ ಏನಿದೆ ಲೋಟಸ್ ಕ್ರೀಮು ಅದನ್ನು ಹಚ್ಚುತ್ತಾ ಇಲ್ಲ. ಇದೇ ಸೆಟಾಫಿಲ್ ಯೂಸ್ ಮಾಡ್ತಾಯಿದ್ದೀನಿ. ಏಕೆಂದರೆ ಎಲ್ಲೂ ಹೋಗಲ್ವಲ್ಲ, ಮನೇಲಿ ಇರ್ತೀನಲ್ಲ. ಆಯಿಲಿ ಥರ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಮನೇಲೇ ಇರ್ತೀನಲ್ಲ. ಮತ್ತು ಇವಾಗ ಚಳಿಗಾಲ ಆಗಿರೋದ್ರಿಂದ ಸ್ಕಿನ್ನು ಬೇಗನೆ ಡ್ರೈ ಆಗುತ್ತೆ. ಲೋಟಸ್ಸು ಸ್ವಲ್ಪ ಆಯಿಲಿ ಥರನೇ ಇದೆ, ಆದ್ರೂ ಈ ವೆದರ್ಗೆ ಸ್ವಲ್ಪ ಬೇಗನೆ ಡ್ರೈ ಆಗುತ್ತೆ. ಮತ್ತು ಎಲ್ಲೂ ಹೋಗಲ್ವಲ್ಲ, ಮನೇಲೇ ತಾನೇ ಇರೋದು. ಅದಕ್ಕೆ ಇದೇ ಯೂಸ್ ಮಾಡೋಣ ಸೆಟಾಫಿಲ್ ಅಂದ್ಕೊಂಡು ಅದೇ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ ಏನೋ ಒಂಥರ ಇಚ್ಚಿಂಗ್ ಥರ ಆಯಿತು. ಇಲ್ಲಿ ಈ ಥರ ಕೆರೆದ್ಬಿಟ್ಟು ಉಗುರಲ್ಲಿ ಫುಲ್ಲು ರೆಡ್ ಥರ ಆಗ್ಬಿಟ್ಟಿದೆ. ಓಕೆ, ಹಾಗೆ ಬಿಗ್ ಬಾಸ್ ಚೆನ್ನಾಗಿ ಬರ್ತಾಯಿದೆ. ಈ ಸೀಸನ್ ಅಂತೂ ಎಲ್ಲರೂ ಗಿಲ್ಲಿ ನೋಡಬೇಕು, ಗಿಲ್ಲಿ ಮಾತು ಕೇಳಬೇಕು ಅನ್ನೋದೇ ಇರುತ್ತೆ. ಮತ್ತು ಇಷ್ಟಪಡ್ತಾರೆ ಗಿಲ್ಲಿನ ನೋಡಬೇಕು, ಮತ್ತು ಅವ್ನ ಮಾತುಗಳು ಕೇಳ್ತಾ ಇರಬೇಕು, ಏನೋ ಒಂಥರ ಖುಷಿ ಆಗುತ್ತೆ. ಹಾಗೆ ಈಗ ಕಳೆದ ಒಂದು 3 ಸೀಸನಿಂದ ಒಂದೊಂದು ಸೀಸನಲ್ಲಿ ತುಂಬ ಕ್ಲೋಸ್ ಫ್ರೆಂಡ್ ಥರ ಆಗಿರ್ತಾರೆ. ನಾನು ನೋಡ್ದಂಗೆ ವರ್ತು ಸಂತೋಷ್ ಮತ್ತು ಇನ್ನೊಬ್ಬ ಸಂತೋಷ್ ಅಂದರೆ ಕಾಮಿಡಿ ಕಿಲಾಡಿಯಲ್ಲಿ ಸಂತೋಷ್ ಬರ್ತಿದ್ರಲ್ಲ, ಅವರಿಬ್ಬರು ಒಂದು ಸೀಸನಲ್ಲಿ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದರು. ಅದಾದಮೇಲೆ ಹೋದ ಸೀಸನಲ್ಲಿ ಹನುಮಂತು ಮತ್ತು ಧನ್ರಾಜ್ ಆಚಾರ್ಯ ಅವರಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ ಆದರು. ಈ ಸೀಸನಲ್ಲಿ ನನಗನ್ಸಿರೋದು ರಘು ಮತ್ತು ಗಿಲ್ಲಿ ತುಂಬ ಕ್ಲೋಸ್ ಫ್ರೆಂಡ್ ಆಗ್ತಾರೆ ಅಂತೇಳಿ ಅನಿಸುತ್ತೆ. ಅದೇ ಥರನೇ ಇದ್ದಾರೆ ಟಾಮ್ ಆ್ಯಂಡ್ ಜೆರಿ. ನಾನು ಅವತ್ತೇ ಹೇಳ್ದಂಗೆ ಟಾಮ್ ಆ್ಯಂಡ್ ಜೆರಿ ಥರ ಇದ್ದಾರೆ ಅವರು.
ಚೆನ್ನಾಗಿ ಬರ್ತಾ ಇದೆ. ತುಂಬ ಜನ ಹೇಳೋದಂದರೆ ಗಿಲ್ಲಿನೇ ವಿನ್ನರ್ ಆಗೋದು, ಗಿಲ್ಲಿನೇ ವಿನ್ನರ್ ಆಗೋದು ಅಂತ ಹೇಳ್ತಾ ಇರ್ತಾರೆ. ನೋಡಬೇಕು ಕೊನೆ ತನಕ ಯಾರು ವಿನ್ನರ್ ಆಗ್ತಾರೆ, ರನ್ನರ್ ಅಪ್ ಆಗ್ತಾರೆ ಅಂತ ಗೊತ್ತಾಗಲ್ಲ. ನಾನು ಸುಮಾರು ಸೀಸನಿಂದ ನೋಡ್ತಾ ಇದ್ದೀನಿ. ನಾವು ಗೆಸ್ ಮಾಡಿದ್ದೆ, ಅಂದರೆ ಜನಗಳು ಗೆಸ್ ಮಾಡಿದ್ದೆ ಒಬ್ರು ಇರ್ತಾರೆ, ಆದರೆ ವಿನ್ ಆಗೋದೇ ಒಬ್ರು ಇರ್ತಾರೆ. ಆವಾಗ ವಿನ್ನರ್ ಅಂತ ಯಾರನ್ನ ಅಂದ್ಕೊಂಡಿರ್ತೀವಿ ಅವರು ರನ್ನರ್ ಆಗಿರ್ತಾರೆ. ಅದಕ್ಕೋಸ್ಕರ ನಾನಂತೂ ಎಲ್ಲರೂ ಹೇಳೋದು ಗಿಲ್ಲಿನೇ ವಿನ್ನರ್ ಅಂತ ಹೇಳಿ. ನೋಡಬೇಕು ಹೆಂಗಾಗುತ್ತೆ ಅಂತ ಹೇಳಿ. ಕೊನೆ ಕ್ಷಣದವರೆಗೂ ಏನು ಹೇಳ್ತಾರೆ, ಸುದೀಪ್ ಸರ್ ಕೈ ಎತ್ತಿ ಈ ಥರ ವಿನ್ನರ್ ಅಂತ ಯಾವಾಗ ಘೋಷಣೆ ಮಾಡ್ತಾರೆ ಅಲ್ಲಿವರೆಗೂ ಗಿಲ್ಲಿನೇ ವಿನ್ನರ್ ಅಂತ ಹೇಳೋಕ್ಕಾಗಲ್ಲ. ಆ ಥರ ಹೌದು ತಾನೇ, ಇದು ನಾನು ಹೇಳಿರೋದು ಕರೆಕ್ಟ್ ಅಲ್ವಾ? ಸುಮಾರು ಸೀಸನಲ್ಲಿ ನೋಡಿರ್ತೀರ, ನೀವೇ ಒಬ್ಬರನ್ನ ಗೆಸ್ ಮಾಡಿರ್ತೀರ, ಆದರೆ ವಿನ್ನರ್ ಆಗಿರೋರೇ ಬೇರೆ ಇರ್ತಾರೆ. ಅದಕ್ಕೆ ಹೇಳಿದ್ದು ಅಷ್ಟೇ. ಓಕೆ, ನಮ್ಮ ಗುಮ್ಮಿ ಇಲ್ಲೇ ನಿದ್ದೆ ಮಾಡ್ತಾ ಇದ್ದಾಳೆ. ವೆದರ್ ಆ ಥರ ಇರೋದ್ರಿಂದ ಇಲ್ಲಿ ನಿದ್ದೆ ಮಾಡ್ತಿರೋದು. ನನಗೆ ಸುಮ್ಮನೆ ಕೂತ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ವೀಡಿಯೋನೇ ಅಪ್ಲೋಡ್ ಮಾಡಿಲ್ಲ. ಆ ವಿಡಿಯೋ ಅಪ್ಲೋಡ್ ಮಾಡದೇ ಇರೋದಕ್ಕೆ ಕಾರಣ ಇವಳೇ. ಎಷ್ಟು ಒಂದು ಫ್ರೈಡೇ ಬೆಳಿಗ್ಗೆ ಚಿಕನ್ ತಿಂದಿದ್ದು, ಅದಾದಮೇಲೆ ಅದು ಸಂಜೆಯಿಂದ ಅದು ಚಿಕನ್ನು ಕೇಳಿಲ್ಲ, ಏನಿಲ್ಲ. ಆ್ಯಕ್ಟಿವ್ ಆಗಿತ್ತು ಮಾತ್ರ. ಹೋಗಿ ಒಂದು ಹೊರ್ಗಡೆ ಎಲ್ಲ ಹೋಗುತ್ತೆ, ಅಲ್ಲಿ ಪಕ್ಕದ ಮನೆ ಹೋಗುತ್ತೆ ಅನ್ನಲ್ಲ, ಅಲ್ಲಿ ಹೋಗಿನೂ ಕೂಡ ಬಂತು. ಅದು ಬಂದಾದಮೇಲೆ ಗೊತ್ತಿಲ್ಲ. ಅದಾದಮೇಲೆ ಮತ್ತೆ ಅದು ಚಿಕನ್ನು ಕೇಳಿಲ್ಲ, ಹಾಲು ಇರ್ಬೋದು, ಆ ಬೌಲಲ್ಲಿ ಹಾಲು ಹಾಕಿಡ್ತೀನಲ್ಲ ಅದನ್ನು ಕೂಡ ಅದು ನೆಕ್ಕಿಲ್ಲ. ಅದು ಬರೀ ನೀರನ್ನು ಕುಡಿತಾ ಇತ್ತು ಅಷ್ಟು. ಅದು ಹೋಗ್ಬಿಟ್ಟು ಅದು ಒಂದು 2 ಡ್ರಾಪ್ ನಾಲ್ಗೆಲ್ಲಿ ನೆಕ್ಬಿಟ್ಟು ಬಂದು ಮಲಿಕತ್ತಾಯಿತು. ಅದನ್ನ ನೋಡಿ ನೋಡಿ ನನಗೆ ಬೇಜಾರಾಗಿ ವೀಡಿಯೋ ಇದ್ರೂ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಮತ್ತು ಬೇಜಾರಾಗೋದು, ಏಕೆಂದರೆ ಅಷ್ಟು ಇಂಟ್ರೆಸ್ಟಾಗಿ ಏನೇ ಹಾಕಿದ್ರು, ಅದರಲ್ಲಿ ನಾನ್ ವೆಜ್ ಅಂದರೆ ಎಷ್ಟು ಇಷ್ಟ, ಅದಕ್ಕೆ ಬರ್ತಿಲ್ಲ ಅಂದಾಗ ಏನಾಗಿದೆ ಏನು ಅಂತಲೇ ಗೊತ್ತಿಲ್ಲ. ಸರಿ ಹೋಗುತ್ತೇನೋ, ಇವತ್ತು ಸರಿ ಹೋಗುತ್ತೇನೋ, ನಾಳೆ ಸರಿ ಹೋಗುತ್ತೇನೋ ಅಂದ್ಕೊಂಡು 4-5 ಡೇಸ್ ಆದಾಗ ನನಗೆ ವೀಡಿಯೋ ಹಾಕೋದಕ್ಕೆ ಬೇಜಾರಾಗೋಯಿತು. ಅದಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಇವತ್ತಿನಿಂದ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂಥೇಳಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇವತ್ತಿನಿಂದ. ಅದರಿಂದ ಅಷ್ಟೇ. ಅದು ನೋಡಿ ಬೇಜಾರಾಗ್ಬಿಟ್ಟಿತ್ತು. ಸುಮ್ಮನೆ ಸೌಂಡು ಇಲ್ಲ, ಏನೂ ಇಲ್ಲ, ಒಂದು ರಿಯಾಕ್ಷನ್ ಇಲ್ಲ. ಸುಮ್ಮನೆ ಮಲಗಿರ್ತವೆ, ಮಲಗೋದು. ನಾನು ಕೆಳಗಡೆಲ್ಲ ಎತ್ಕೊಂಡು ಹೋಗ್ತಿದ್ದೆ, ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಲಿ, ಬಿಸಿಲು ಸ್ವಲ್ಪ ಅದ್ರ ಮೈ ಮೇಲೆ ಬಿದ್ದರೆ ಏನಾದರೂ ಸ್ವಲ್ಪ ಆ್ಯಕ್ಟಿವ್ ಆಗ್ಬೋದೇನೋ ಅಂತೇಳಿ ಆ ಥರ ಎಲ್ಲ ಹೇಳಿ ಅದನ್ನು ಕರ್ಕೊಂಡು ಹೋಗ್ತಿದ್ದೆ. ಆದರೆ ಆ ಥರ ಕರ್ಕೊಂಡು ಹೋದರೂ ಕೂಡ ಅದು ಆ್ಯಕ್ಟಿವ್ ಆಗ್ತಿರ್ಲಿಲ್ಲ. ಅದನ್ನೆಲ್ಲ ನೋಡಿದಾಗ ನನಗೆ ಸಖತ್ ಬೇಜಾರಾಗೋದು. ಯಾವಾಗಲೂ ಹೀಗೆ ಮಲಗಿದ್ದಾಗ ನನಗೆ ಏನು ವೀಡಿಯೋ ಮಾಡಬೇಕು ಅನ್ನೋದೇ ಒಂಥರ ತೋಚ್ತಾನೆ ಇರಲಿಲ್ಲ. ಬೇಡ, ವೀಡಿಯೋ ಮಾಡೋದೇ ಬೇಡ ಅಂತೇಳಿ ಬಿಟ್ಬಿಟ್ಟಿದ್ದೆ. ವೀಡಿಯೋಸ್ ಇದ್ರೂ ಕೂಡ ಎಡಿಟ್ ಮಾಡೋದು ಕೂಡ ಸುಮ್ಮನೆ ಆಗಿಬಿಟ್ಟಿದ್ದೆ. ಇವಾಗ ಚೆನ್ನಾಗಿ ಆಗಿದೆಯಲ್ಲ, ಅದಕ್ಕೆ ಮುಂದೆ ವೀಡಿಯೋನ ಎಡಿಟ್ ಮಾಡಿ ಹಾಕ್ತೀನಾಗೆ ವೀಡಿಯೋನೂ ಕೂಡ ಮಾಡ್ತೀನಿ. ಓಕೆ, ನೋಡ್ತೀನಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡಿದ್ರು ಮಾಡ್ತೀನಿ, ಇಲ್ಲಾಂದರೆ ಕಂಟಿನ್ಯೂ ಮಾಡಿದ್ರು ಮಾಡ್ತೀನಿ, ಗೊತ್ತಿಲ್ಲ. ಓಕೆ, ಟೈಮ್ ಬಂದು ಇವಾಗ 6:30. ನಾನು ಸೆಕೆಂಡ್ PUC ಫೀಸ್ದು ರೆಸಿಪ್ಟ್ನ ಎಲ್ಲೋ ಹಾಳು ಮಾಡಿಬಿಟ್ಟಿದ್ದೀನಿ. ಇಷ್ಟೊತ್ತು ತನಕ ಹುಡುಕಿದ್ದೀನಿ, ಸುಮಾರು ಒಂದು ½ ಅನ್ ಅವರ್ ಮೇಲಾಯಿತು. ಮಧ್ಯಾಹ್ನ ಸ್ವಲ್ಪ ಇಲ್ಲಿ ಹುಡುಕಿದ್ದೆ, ಇಲ್ಲೇ ಇಡ್ತಾಯಿದ್ದೆ, ನೋಡಿದ್ರೆ ಅಲ್ಲಿ ಸಿಗಲೇ ಇಲ್ಲ. ಮತ್ತೆ ಅಲ್ಲಿರೋದೆಲ್ಲ ಎಳ್ದು ನಿಮಗೆ ಕಾಣಿಸಿದ್ಯಾ ಎಷ್ಟೆಲ್ಲ ಇದು ಮಾಡಿದ್ದೀನಿ. ಇದನ್ನೆಲ್ಲ ಇದು ಎಲ್ಲ ಕಡ್ಡಿ ಕಸ ಅನ್ನೋ ಥರ ಎಲ್ಲ ತೆಗೆದು ಇಲ್ಲಿ ಹಾಕಿದ್ದೀನಿ. ಹುಡುಕಿ ಬೇಡವಾಗಿರೋದೆಲ್ಲ ಸುಮ್ಮನೆ ಎಲ್ಲ ಇಟ್ಕೊಳ್ಳೋದು, ಬೇಕಾಗುತ್ತೆ ಅಂತೇಳಿ ಅಷ್ಟಿದೆ. ಇನ್ನೂ ಒಂದಷ್ಟು ಬೀರುವಲ್ಲಿದೆ. ಅದನ್ನು ಒಂದಿನ ಮೋನ್ಮ ಮೇಲೆ ಇದ್ದಾಗ ಏನು ಮಾಡಬೇಕಂದ್ರೆ ಯಾವ್ದು ಬೇಡ ಬೇಕು ಅಂತೇಳಿ ಬಿಸಾಕಬೇಕು. ಇಲ್ಲಾಂದರೆ ಎಲ್ಲ ಬೇಕು ಅಂತ ಇಟ್ಕೊಳ್ಳೋದೇ ಆಗಿದೆ. ಇವಾಗ ಅದೊಂದು ಹುಡ್ಕೋಕ್ಕೆ ಇಲ್ಲೆಲ್ಲ ಹುಡುಕಿ ಇಲ್ಲಿ ಸಿಕ್ಕಿಲ್ಲ. ಆಮೇಲೆ ಬೀರುವಲ್ಲಿ ಹೋಗಿ ಅಲ್ಲಿ ಹುಡುಕಿ ಆಮೇಲೆ ಸಿಕ್ತು. ಒಂದು ನೆನಪು, ಫಸ್ಟು ಫೀಸ್ ಕಟ್ಟಕ್ಕೆ ಹೋದಾಗ ಅವರು ಒರಿಜಿನಲ್ ಕೊಟ್ಟಿಲ್ಲ, ಎಮರ್ಜೆನ್ಸಿಗೆ ಒಂದು ಡೂಪ್ಲಿಕೇಟ್ ಕೊಟ್ಟಿದ್ವಿ. ಮತ್ತು ನೀವು ಕಾಲೇಜೆಲ್ಲ ಸ್ಟಾರ್ಟ್ ಆದಮೇಲೆ ಮತ್ತೆ ಒರಿಜಿನಲ್ ಇಸ್ಕೊಳ್ಳಿ ಅಂತ ಹೇಳಿದರು. ಇವನಿಗೆ ಹಳೆ ರೆಸಿಪ್ಟ್ ಎಲ್ಲ ಕಳಿಸಿ ಒರಿಜಿನಲ್ ಇಸ್ಕೊಬಾ ಅಂತ ಹೇಳಿ ಕಳಿಸಿದ್ದೆ. ಇವನು ಇಸ್ಕೊಬಂದಿರೋದು ನೆನಪು.
ಆಮೇಲೆ ಇವನು ನನಗೆ ನಾನು ಇವನಿಗೆ ಹೇಳ್ದೆ, ನೀನು ಹಾಳು ಮಾಡಿಬಿಡ್ತೀಯ, ನನ್ನ ಹತ್ರ ಕೊಡು, ನಾನು ನೀಟಾಗಿ ಎತ್ತಿಡ್ತೀನಿ ಅಂತ. ಇಸ್ಕೊಂಡಿರೋದು ಗೊತ್ತು. ಮತ್ತು ಇನ್ನೊಂದೇನೆಂದರೆ, ನೀನು ಫೈಲಲ್ಲಿ ಇಟ್ಕೋ, ಅಭ್ಯಾಸ ಮಾಡ್ಕೊ ಅಂತ ಹೇಳಿರೋದು ಗೊತ್ತು. ಆದರೆ ಎಲ್ಲಿದೆ ಏನು ಅಂತಲೇ ಗೊತ್ತಾಗ್ತಾಯಿಲ್ಲ. ಆಮೇಲೆ ಇಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಸಿಕ್ಕೇ ಇಲ್ಲ. ಆಮೇಲೆ ನೋಡಿದರೆ ಅಲ್ಲಿ ಒಂದು ಫೈಲಲ್ಲಿ ಇವಂದೇ ಏನೇನೋ ಇದೆಲ್ಲ ಇಟ್ಟಿದ್ದೀನಿ, ಫೋಟೋಸು ಅದು ಇದು ಎಲ್ಲ ಅದರೊಳಗಡೆ ಇಟ್ಬಿಟ್ಟಿದ್ದೀನಿ. ಆಮೇಲೆ ನೋಡಿದರೆ ಸಿಕ್ತು ಇವಾಗ. ಅಂದರೆ ಫೀಸು ಫಸ್ಟ್ ಟರ್ಮು ಮತ್ತು ಸೆಕೆಂಡ್ ಟರ್ಮು 2 ಟರ್ಮ್ ಇತ್ತು. ನಾನು ಫಸ್ಟ್ ಟರ್ಮ್ ಕಟ್ಟಿದ್ದೀನಿ, ಇನ್ನು ಸೆಕೆಂಡ್ ಟರ್ಮ್ ಕಟ್ಟಬೇಕು. ಅದಕ್ಕೆ ಅದಿಲ್ಲ ಅಂದರೂ ಓಕೆ, ಕಟ್ಟಿದ್ದೀವಿ ಅಂದ ತಕ್ಷಣ ಅಲ್ಲಿ ತೆಗೆದ ತಕ್ಷಣ ಗೊತ್ತಾಗುತ್ತೆ ಕಟ್ಟಿದ್ದಾರೆ ಅಂಥೇಳಿ. ಆದರೆ ಒಂದೊಂದ್ಸಲ ಅಕಸ್ಮಾತ್ ಏನಾದರೂ ಕಟ್ಟಿಲ್ಲ ಅನ್ನೋ ಥರ ಏನಾದರೂ ಆದಾಗ ಅದು ರೆಸಿಪ್ಟ್ ಇದ್ದರೆ ಒಳ್ಳೆಯದು ಅಷ್ಟೇ. ಓಕೆ ಇವಾಗ ಇದನ್ನೆಲ್ಲ ಇಲ್ಲೇ ಇಟ್ಟಿದ್ದೀನಿ, ಈ ವಸ್ತುಗಳನ್ನೆಲ್ಲ. ಯಾಕೆಂದರೆ ಮೋಹನ್ ಮಾಮ ಬಂದಮೇಲೆ ಯಾವ್ದು ಬೇಡ ಬೇಕು ಬಿಸಾಕ್ಲಿ, ಅರ್ಧಾಕ್ಲಿ ಅಂತೇಳಿ ಇಟ್ಟಿದ್ದೀನಿ. ಸುಮ್ಮನೆ ಇಲ್ಲಾಂದರೆ ಮತ್ತೆ ಇದನ್ನೆಲ್ಲ ಮಡಚಿ ಅಲ್ಲೇ ತುಂಬಿಸಿಟ್ಟಿರ್ತೀನಿ. ನೀವು ನೋಡ್ತಿರ್ಬೋದು ಎಷ್ಟು ಫ್ರೀಯಾಗಿದೆ ಪ್ಲೇಸ್ ಗೊತ್ತಾ. ಈ ಪ್ಲೇಸು ಫ್ರೀಯಾಗಿದೆ. ಇದೆಲ್ಲ ಅಲ್ಲಿ ತುಂಬಿಸಿದ್ದೆ ಅಷ್ಟು ಎತ್ತರದಲ್ಲಿ. ಅದಕ್ಕೆ ಓಕೆ, ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೇನಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಇವಾಗ ಇದ್ರ ಕೆಲಸಗಳು ನನಗೆ ಗೊತ್ತಿರೋಷ್ಟು ನಾನು ಬಿಸಾಕ್ತೀನಿ, ಗೊತ್ತಿಲ್ಲ ಅನ್ನೋದು ಮಾತ್ರ ಇಲ್ಲಿ ಇಟ್ಟಿರ್ತೀನಿ ಅಷ್ಟೇ. ಓಕೆ, ಬಾಯ್.